ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ಸ್ವತಂತ್ರ ದಿನಾಚರಣೆಯ ಸ್ಪೆಷಲ್ ತಿರಂಗ ಬರ್ಫಿ ಯಾವ ಥರ ಮಾಡೋದು ಅಂತ ತುಂಬ ಸುಲಭವಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಂದು ಪಾತ್ರೆಯಲ್ಲಿ ನಾನು 1 ಕಪ್ಪಷ್ಟು ಶೇಂಗಾ ಬೀಜನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತೀನಿ. ಸಿಪ್ಪೆ ಬಿಡಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಅವತ್ತಿನ ದಿನ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಹುರಿದಿದ್ದಾಗಿದೆ. ಅದನ್ನು ಒಂದು ಬೇರೆ ಪಾತ್ರೆಗೆ ತೆಗೆಯೋಣ. ಈಗ ಅದೇ ಪಾತ್ರೆಗೆ ನಾನು 1 ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಹಾಗೆ ಅದೇ ಕಪ್ಪಲ್ಲಿನೇ ಅರ್ಧ ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನಾವಿಲ್ಲಿ ಒಂದೆಳೆ ಪಾಕನ ಮಾಡಬೇಕು. ನೋಡಿ, ಅಂಟು ಪಾಕ ಬಂದರೆ ಸಾಕು ನಮಗೆ. ಇವಾಗ ಚೆನ್ನಾಗಿ ಸಕ್ಕರೆನ ಕರಗಿಸ್ಕೋಬೇಕು. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್. ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ಒಲೆ ಮೇಲೆ ಮತ್ತೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಗೆ 1/4 ಕಪ್ಪಷ್ಟು ತುಪ್ಪನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಮೈದಾ ಹಿಟ್ಟನ್ನು ತುಪ್ಪದಲ್ಲಿ ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಲೋ ಫ್ಲೇಮಲ್ಲಿನೇ ಹುರ್ಕೊಳ್ಳಿ ಅಲ್ಲಿವರೆಗೂ. ನೋಡಿ, 1 ಕಪ್ಪಷ್ಟು ಶೇಂಗಾ ಬೀಜ ನಮಗೆ ಸಿಪ್ಪೆ ಎಲ್ಲ ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೋಡಿ, ಹಾಗೆ ಇದಕ್ಕೇನೆ ಒಂದು 1/4 ಕಪ್ಪಷ್ಟು ಹಾಲಿನ ಪುಡಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇವೆರಡೂ ಮಿಕ್ಸಿ ಜಾರಲ್ಲಿ ನಾವು ನೈಸಾಗಿ ಪುಡಿನ ಮಾಡ್ಕೊಂಡು ಬರಬೇಕು. ಇಲ್ಲಿ ನೀರೇನು ಹಾಕಂಗಿಲ್ಲ. ಹಾಗೆ ನೈಸಾಗಿ ನೋಡಿ, ಈ ಥರ ಪುಡಿ ನಮಗೆ ರೆಡಿಯಾಗಿತ್ತು. ನೋಡಿ ಎಷ್ಟು ಪುಡಿಯಾಗಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಷ್ಟು ನೈಸಾಗಿ ಪುಡಿನ ಮಾಡ್ಕೊಂಬಂದಿದ್ದೀನಿ. ಇವಾಗ ಇಲ್ಲಿ ಸಕ್ಕರೆ ಪಾಕ ಒಂದೆಳೆ ಪಾಕ ಬಂದಿದೆ ಅಂತ ಚೆಕ್ ಮಾಡೋಣ ಬನ್ನಿ. ಕೈಗೆ ಒಂದೆಳೆ ಪಾಕ ನೋಡಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಅಂಟು ಪಾಕ ಬಂದರೂ ಸಾಕು. ನೋಡಿ, ಇಲ್ಲಿ ಒಂದೆಳೆ ಪಾಕ ನಮಗೆ ಬಂದಿದೆ. ನೋಡಿ, ಇಷ್ಟು ಬಂದರೆ ಸಾಕು ನಮಗೆ. ಇವಾಗ ಈ ಸಕ್ಕರೆ ಪಾಕಕ್ಕೆ ನಾವು ರುಬ್ಕೊಂಡು ಬಂದ್ವಲ್ಲ ಆವಾಗಲೇ ಶೇಂಗಾ ಬೀಜ ಪುಡಿನ, ಹಾಲಿನ ಪುಡಿನ ಅದನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಗಂಟೇನೂ ಆಗೋದಿಲ್ಲ, ಭಯ ಬೇಡ, ಆರಾಮಾಗಿಯೇ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ಮೈದಾ ಹಿಟ್ಟನ್ನು ಕೂಡ ಹುರ್ಕೊಂಡು ಬಂದಿದ್ದೀನಿ, ಅದನ್ನು ಕೂಡ ಈಗ ಸೇರಿಸ್ತಾ ಇದ್ದೀನಿ. ಇವಾಗ ಎರಡು ಮಿಶ್ರಣವನ್ನು ಚೆನ್ನಾಗಿ ನಾವು ಕೈ ಬಿಡ್ದಂಗೆ ಲೋ ಫ್ಲೇಮಲ್ಲೇ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ನಮಗೆ ಇಲ್ಲಿ ಈ ಮಿಶ್ರಣ ತಳ ಬಿಡಬೇಕು. ತಳ ಬಿಡೋವರೆಗೂ ನಾವು ಈ ಥರ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಸ್ವಲ್ಪ ದಪ್ಪ ತಳದ ಪಾತ್ರೆ ತಗೊಳ್ಳಿ. ನಾನು ಇಲ್ಲಿ ಸ್ವಲ್ಪ ತೆಳು ಪಾತ್ರೆ ತಗೊಂಡಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಸೀದೋಗ್ತಾ ಇತ್ತು. ಅದಕ್ಕೋಸ್ಕರ ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊತೀನಿ. ನೋಡಿ, ಈ ಥರನೇ ಮಿಕ್ಸ್ ಮಾಡ್ತಾನೆ ಇರಬೇಕು, ಕೈ ಬಿಡ್ದಂಗೆ. ತುಂಬ ಚೆನ್ನಾಗಿ ಬರುತ್ತೆ ಬರ್ಫಿ. ಮಕ್ಕಳಿಗೆ ಮಂತಿ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ, ಮತ್ತೆ ಮತ್ತೆ ಮಾಡಿಕೊಡಿ ಅಂತ ಕೇಳ್ತಾರೆ. ಅಷ್ಟು ರುಚಿಯಾಗಿ ಈ ಬರ್ಫಿ ಬಂದಿದೆ. ನೀವು ಒಂದು ಸತಿ ಟ್ರೈ ಮಾಡಿ, ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಆ ಪಾತ್ರೆಯಲ್ಲಿ ಶೀದೋಗ್ತಾ ಇತ್ತು, ಅದಕ್ಕೋಸ್ಕರ ದಪ್ಪ ತಳದ ಪಾತ್ರೆನ ತಗೊಂಡು ನೋಡಿ ಇದಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ 1 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಶ್ರ ಮಾಡ್ಕೊತೀನಿ. ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ತಾ ಬರಬೇಕು. ನೋಡಿ, ನಾನಿಲ್ಲಿ ಆವಾಗಲೇ 1/4 ಕಪ್ ಹಾಕಿದೆ. ಈಗ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ತಳ ಕೂಡ ಬಿಡ್ತಾ ಇದೆ. ನಮಗೆ ಇಲ್ಲಿ ಬರ್ಫಿ ಹಿಟ್ಟು ರೆಡಿಯಾಗಿದೆ. ನೋಡಿ, ಈ ಥರ ನಮಗೆ ಬೇಕು. ಇವಾಗ ನೋಡಿ, ಇದಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊತೀನಿ. ನೋಡಿ, ತಳ ಕೂಡ ಬಿಡ್ತಾ ಇದೆ ಅಲ್ವಾ, ಚೆನ್ನಾಗಿ ಬಂದಿದೆ. ಇದನ್ನು ನಾನು ಒಲೆನ ಆಫ್ ಮಾಡಿಕೊಂಡು ಪ್ಲೇಟ್ಗೆ ಹಾಕ್ಕೊಂಡು ನೋಡಿ ಅಗಲ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಆರಬೇಕಿದು. ಆರಿದ ಮೇಲೆ ನಾದಬೇಕು ಚೆನ್ನಾಗಿ. ನೋಡಿ, ಇವಾಗ ಇದನ್ನೊಂದು 5 ನಿಮಿಷ ಆರಲು ಬಿಡ್ತೀನಿ. ಇವಾಗ ಆರಿದೆ ನೋಡಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ನಾನು ನಾದ್ಕೊತೀನಿ. ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ನೋಡಿ ಈ ಥರ ಚೆನ್ನಾಗಿ ನಾದ್ಕೊಳ್ಳಿ. ಜಾಸ್ತಿ ಏನು ನಾದ್ಕೊಳ್ಳೋದು ಬೇಡ. ನೋಡಿ, ಇಷ್ಟು ಸ್ವಲ್ಪ ನಾದಿದ್ರೆ ಸಾಕು. ಇವಾಗ ಇದರಲ್ಲಿ ನಾವು 3 ಭಾಗಗಳನ್ನಾಗಿ ಮಾಡಬೇಕು ಹಿಟ್ಟನ್ನು. ಹಾಗೆ ಮನೇಲೇ ಇರೋ ಸಾಮಗ್ರಿಗಳಲ್ಲಿ ಯಾವ ಥರ ಅಡುಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇರ್ತೀವಿ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೋಡಿ, 3 ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು ನಾನು. ನೋಡಿ, ಇದಕ್ಕೆ ನಾವು ಈಗ ಕಲರ್ನ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ನಾದ್ಕೋಬೇಕಾಗುತ್ತೆ. ಇಲ್ಲಿ ಕಲರ್ನ ಜಾಸ್ತಿ ಹಾಕೋಬೇಡಿ, ಒಂದು ಚಿಟಿಕೆ ಹಾಕ್ಕೊಳ್ಳಿ ಸಾಕು. ರೆಡ್ ಫುಡ್ ಕಲರ್ ತಗೊಂಡಿದ್ದೀನಿ ನಾನು. ರೆಡ್ ಹಾಕಿದ್ರೆ ಅದು ಕೇಸರಿ ಬಣ್ಣಕ್ಕೆ ತಿರುಗುತ್ತೆ. ನೋಡಿ, ಇವಾಗ ಅದನ್ನು ಸ್ವಲ್ಪ ನಾದ್ಕೋತಾ ಇದ್ದೀನಿ. ಇವಾಗ ನೋಡಿ, ಕೇಸರಿ ಬಣ್ಣದ್ದು ರೆಡಿ ಆಯಿತು. ಇವಾಗ ಗ್ರೀನ್ ಕಲರು ಅದನ್ನು ಸ್ವಲ್ಪ ಹಾಕ್ಕೊಂಡು ನಾನು ಮತ್ತೆ ನಾದ್ಕೊತೀನಿ.
ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಫ್ರೆಂಡ್ಸ್, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಕಲರ್ ಕೂಡ ಅವಾಯ್ಡ್ ಮಾಡಿದ್ದಾರೆ ಈಗ ಆಚೆ ಕಡೆ, ಅದಕ್ಕೋಸ್ಕರ ಸುಮ್ಮನೆ ನಾನು ಕಲರ್ ಮಾಡ್ತಾ ಇರೋದ್ರಿಂದ ಕಲರ್ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಾಂದಿದ್ರೆ ಕಲರ್ನ ಜಾಸ್ತಿ ಹಾಕಲ್ಲ ನಾನು. ನೋಡಿ, ಕೇಸರಿ ಗ್ರೀನ್ ಆಯಿತು, ಹಸಿರು ಬಣ್ಣ ಆಯಿತು, ಈಗ ಬಿಳಿ ಬಣ್ಣ ಅದು ಹಾಗೆ ಇರುತ್ತೆ. ಇವಾಗ ಒಂದು ಪ್ಲಾಸ್ಟಿಕ್ ಡಬ್ಬ ತಗೊತೀನಿ, ಅದಕ್ಕೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಕೆಳಗಡೆ ಒಂದು ಪೇಪರ್ನ ಇಟ್ಟಿದ್ದೀನಿ. ಇವಾಗ ಕೇಸರಿ ಬಣ್ಣದ ಕಲರ್ನ ಹಿಟ್ಟನ್ನು ನಾನು ಕೆಳಗಡೆ ಬರ್ಫಿ ಇಟ್ಟಿದ್ದೀನಿ. ನೋಡಿ, ಈ ಥರ ಸೆಟ್ ಮಾಡಬೇಕು ಕೈಯಿಂದನೇ. ಬರ್ಫಿ ಇಡೋಕ್ಕಿಂತ ಮುಂಚೆನೇ ಡಬ್ಬದಲ್ಲಿ ಕೆಳಗಡೆ ನೀವು ಡ್ರೈ ಫ್ರೂಟ್ಸ್ ಕೂಡ ಕಟ್ ಮಾಡಿ ಹಾಕೋಬೋದು. ನಾನು ಮರ್ತ್ಕೊಂಡ್ಬಿಟ್ಟೆ, ಅದಕ್ಕೋಸ್ಕರ ನಾನು ಬರ್ಫಿ ಹಿಟ್ಟನ್ನು ನಾನು ಸೆಟ್ ಮಾಡ್ತಾ ಇದ್ದೀನಿ. ಈಗ ನಾನು ಮೇಲೆ ಕಟ್ ಮಾಡಿ ಉದುರಿಸ್ಕೊತೀನಿ. ಇವಾಗ ನೋಡಿ, ಕೇಸರಿ ಬಣ್ಣ ಆಯಿತು, ಹಾಗೆ ಬಿಳಿ ಬಣ್ಣ ಕೂಡ ಆಯಿತು. ಇವಾಗ ಹಸಿರು ಬಣ್ಣ ಕೂಡ ಮೇಲೆ ಹಾಕಿ ನಾನು ಬೆರಳ ಸಹಾಯದಿಂದ ನೋಡಿ ಸೆಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ನೀವು ಪ್ರೆಸ್ ಮಾಡಿ ನಾವು ಬರ್ಫಿಗೆ ಸೆಟ್ ಮಾಡಬೇಕು. ನೋಡಿ, ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ ಕಲರು. ಇದಕ್ಕೆ ನಾನು ಗೋಡಂಬಿ ಹಾಗೆ ಬಾದಾಮಿನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿದ್ದೀನಿ, ಅದನ್ನು ಮೇಲೆ ಉದುರಿಸ್ಕೊತಾ ಇದ್ದೀನಿ. ನೀವು ಕೆಳಗಡೆ ಕೂಡ ಡಬ್ಬದಲ್ಲಿ ಮುಂಚೆ ಈ ಥರ ಉದುರಿಸ್ಕೊಂಡು ಬರ್ಫಿಗೆ ಸೆಟ್ ಮಾಡ್ಕೋಬೋದು. ನಾನು ಮರ್ತಿದ್ದೆ, ನೋಡಿ ನಿಮಗೆ ನೆನಪು ಮಾಡ್ತಾ ಇದ್ದೀನಿ, ನೀವು ಆ ಥರ ಕೂಡ ಮಾಡ್ಕೊಳ್ಳಿ. ಒಂದು ಬಟ್ಲಿಂದ ಸಹಾಯದಿಂದ ಅದನ್ನು ಪ್ರೆಸ್ ಮಾಡಿ ನೋಡಿ, ಡ್ರೈ ಫ್ರೂಟ್ಸು ಚೆನ್ನಾಗಿ ಬರ್ಫಿಗೆ ಅಂಟುತ್ತೆ. ನೋಡಿ, ಒಂದು 5 ನಿಮಿಷ ಬಿಡೋಣ ಸೆಟ್ ಆಗೋದಕ್ಕೆ. ಒಂದು 5 ನಿಮಿಷ ಆದಮೇಲೆ ನಾನು ನಿಮಗೆ ಪೀಸ್ಗಳನ್ನು ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ಇವಾಗ ಆಗಿದೆ. ಒಂದು ಚಾಕುವಿನ ಸಹಾಯದಿಂದ ಸೈಡೆಲ್ಲ ಬಿಡಿಸ್ಕೊಳ್ಳೋಣ. ನೋಡಿ, ಈ ಥರ ಸೈಡೆಲ್ಲ ಬಿಡಿಸ್ಕೊಳ್ಳೋಣ ನಾವು. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಮಾಡಿ ಒಂದು ಸತಿ ಹೆಂಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಎಷ್ಟು ಚೆನ್ನಾಗಿ ಸೈಡೆಲ್ಲ ಬಿಡ್ತಾ ಇದೆ ಅಂತ. ನೋಡಿ, ಸ್ವಲ್ಪ ಕೂಡ ಡಬ್ಬಕ್ಕೆ ಅಂಟೋದಿಲ್ಲ. ನೀವೇ ನೋಡ್ತಾ ಇದ್ದೀರಲ್ಲ. ಒಂದು ತಟ್ಟೆಗೆ ಹಾಕೊಳ್ಳೋಣ ನಾವು ಬರ್ಫಿನ. ನೋಡಿ, ಸೂಪರ್. ನೋಡಿ, ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ. ನೋಡಿ, ಈಗ ಮೇಲ್ಗಡೆ ಪೇಪರ್ನ ತೆಗಿತೀನಿ. ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ನೋಡಿ, ಸೂಪರ್. ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಬರ್ಫಿ ನೋಡಿದ ತಕ್ಷಣ. ನೀವು ನಿಮ್ಮ ಮನೇಲಿ ಮಾಡಿ, ತುಂಬ ರುಚಿಯಾಗಿರುತ್ತೆ. ನೋಡಿ, ಇವಾಗ ಪೀಸನ್ನು ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳಿ. ನೋಡಿ, ಸೂಪರಾಗಿ ಪೀಸ್ಗಳು ನಮಗಿಲ್ಲಿ ಕಟ್ಟಾಗಿದೆ. ನೋಡಿ, ವಾವ್, ಸೂಪರ್ ಅಲ್ವಾ. ಯಾವ ಬೇಕ್ರಿಗಿಂತ ಸ್ವೀಟು ಕಮ್ಮಿ ಅಲ್ಲ, ಅಷ್ಟು ರುಚಿಯಾಗಿ ಸೂಪರಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್. ನೋಡಿ, ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನಾನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಪ್ಲೇಟಿಗೂ ಕೂಡ ಸರ್ವ್ ಮಾಡ್ಕೊತೀನಿ. ನೋಡಿ, ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ವಾವ್, ಸೂಪರ್. ಇಂಡಿಪೆಂಡೆನ್ಸ್ ಡೇಗೆ ನಮಗೆ ತಿರಂಗ ಬರ್ಫಿ ರೆಡಿ ಆಯಿತು. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್. ವಾವ್, ಸೂಪರ್. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್.